ಶೋಭಿತಾ ಶಿವಣ್ಣ ಸಾವನ್ನ ಈಗಿನ ಕ್ಷಣಕ್ಕೂ ಕೂಡ ಯಾಕೆ ಹೀಗೆ ಮಾಡ್ಕೊಂಡಿರಬಹುದು, ಯಾರಿಂದ ಹೀಗೆ ಮಾಡ್ಕೊಂಡಿರಬಹುದು ಅನ್ನುವಂಥ ಪ್ರಶ್ನೆಯನ್ನು ಅವರ ಫ್ಯಾಮಿಲಿಯವರು, ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಶೋಭಿತಾ ಅವರ ಮೃತದೇಹ ಇದೀಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದೆ. ಇಲ್ಲಿಂದ ಅವರ ಊರು ಹಾಸನ ಸಕಲೇಶ್ಪುರಕ್ಕೆ ಶಿಫ್ಟ್ ಆಗಲಿದೆ. ಈಗಾಗಲೇ ಶೋಭಿತಾ ಅವರ ಫ್ಯಾಮಿಲಿ ಅವರು ಹೈದರಾಬಾದ್ಗೆ ತೆರಳಿದ್ದು ಮರಣೋತ್ತರ ಪರೀಕ್ಷೆಯನ್ನೆಲ್ಲ ಮುಗಿಸಲಾಗಿದೆ. ಸ್ವಲ್ಪ ಕಾನೂನಾತ್ಮಕವಾಗಿ ಕೆಲಸ ಇದ್ದಿದ್ದರಿಂದ ತಡವಾಗಿದೆ. ಮೃತದೇಹವನ್ನು ಹಸ್ತಾಂತರ ಮಾಡುವುದಕ್ಕೆ ಸಮಯ ಬೇಕಾಗಿದೆ. ಕಾರಣ ಕುಟುಂಬಸ್ಥರು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹೈದರಾಬಾದ್ನಲ್ಲಿ FIR ಕೂಡ ಆಗಿರೋದ್ರಿಂದ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗಾಗಿ ವೇಟ್ ಮಾಡಲಾಗ್ತಾ ಇತ್ತು. ಫೈನಲಿ ಇದೀಗ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕೈ ಸೇರಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದಷ್ಟು ವಿಚಾರಗಳು ಶೋಭಿತಾ ಶಿವಣ್ಣ ಅವರ ಫ್ಯಾಮಿಲಿಗೆ ಗೊತ್ತಾಗಿದೆ. ಹಾಗಿದ್ರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಶೋಭಿತಾ ಸಾವಿಗೆ ನಿಜವಾಗ್ಲೂ ಕಾರಣ ಆಗಿದ್ದಂಥ ವಿಚಾರ ಆದ್ರೂ ಏನು? ಅವರ ಫ್ಯಾಮಿಲಿಯವರು ಇದೆಲ್ಲವನ್ನ ಹೇಗೆ ಸಹಿಸಿಕೊಂಡಿದ್ದಾರೆ? ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶೋಭಿತಾ ಶಿವಣ್ಣ ಸಾವು ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ ಒಂದು ಶಾಕಿಂಗ್ ಸುದ್ದಿ. ತುಂಬ ಪಾಸಿಟಿವ್ ಆಗಿರ್ತಿದ್ದು, ಯಾರ ಸವಾಸಕ್ಕೂ ಹೋಗದೇ ಇದ್ದಿದ್ದು, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದವರು, ತನ್ನ ಫ್ಯಾಮಿಲಿ ಬಗ್ಗೆ ಹೆಚ್ಚಿನ ಕನಸನ್ನು ಕಂಡವರು, ಮನೆಯಲ್ಲಿ ತೋರಿಸಿದವರನ್ನೇ ಮದುವೆ ಆದವರು, ಎಲ್ಲಿಯೂ ಯಾವತ್ತೂ ಕಾಂಟ್ರವರ್ಸಿ ಮಾಡಿಕೊಳ್ಳದೇ ಇದ್ದವರು, ಎಲ್ಲಿಯೂ ಹೆಸರನ್ನು ಕೆಡಿಸಿಕೊಳ್ಳದೇ ಇದ್ದವರು, ಎಲ್ಲರ ಜೊತೆಗೆ ಆಪ್ತರಾಗಿದ್ದವರು ಈ ಥರದೊಂದು ನಿರ್ಧಾರವನ್ನು ಕೈಗೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಅನೇಕರು ಇನ್ನೂ ಪ್ರಶ್ನೆಯಾಗೆ ಇಟ್ಕೊಂಡು ಆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಕೆಗೆ ತಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತಂತೆ. ಆ ಕಾರಣಕ್ಕಾಗಿಯೇ ಫ್ಯಾಮಿಲಿಯಲ್ಲಿ ಒಂದಷ್ಟು ಜನ ನೀವು ಮಗುವನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ದಂಥ ಈಕೆ ನಿನ್ನೆ ತಾನೇ ಇವರ ಸ್ವಂತ ಅಕ್ಕನಿಗೆ ಕರೆ ಮಾಡಿ, ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಖುಷಿಯಿಂದ ಇದ್ದೀನಿ, ಇನ್ನೇನು ಮುಂದಿನ ವಾರ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದ ನಂತರ ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳಿದ್ರಂತೆ. ಇದರಿಂದ ಅವರ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಯಾಗಿದ್ರು. ಕಾರಣ ಶೋಭಿತಾ ಪ್ರೆಗ್ನೆಂಟ್, ಆಕೆ ತುಂಬ ಖುಷಿಯಲ್ಲಿ ಇದ್ದಾಳೆ. ಮದುವೆಯಾಗಿ 1 ವರ್ಷ ಆದಮೇಲೆ ಮಗುವನ್ನು ಮಾಡ್ಕೊಳ್ತಾ ಇದ್ದಾಳೆ. ಅದನ್ನು ನೇರವಾಗಿ ಹೇಳೋದಕ್ಕೆ ತವರು ಮನೆಗೆ ಬರಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದಾಳೆ. ಸೊ ಗಂಡ ಹೆಂಡತಿ ತುಂಬ ಖುಷಿಯಾಗಿದ್ದಾರೆ, ನಮ್ಮನೆಗೆ ಮಗು ಬರ್ತಿದೆ ಅನ್ನುವಂಥ ನಿರೀಕ್ಷೆಯನ್ನು ಅವರ ಫ್ಯಾಮಿಲಿಯವರು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ಶೋಭಿತಾ ಬರ್ತಾ ಇದ್ದಾರೆ ಊರಿಗೆ ಅಂತಾನೆ ಎಲ್ಲರೂ ಮಾತನಾಡ್ಕೊಂಡಿದ್ರು. ಇವತ್ತು ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಆ ನಿರೀಕ್ಷೆನ ಇಟ್ಕೊಂಡಿದ್ರು. ಮಗು ಇದೆ, ಈಗ 2 ತಿಂಗಳಾಗಿದೆ, 1 ತಿಂಗಳಾಗಿದೆ, ಈ ಥರ ಹೇಳ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬೇಸರದಲ್ಲೇ ಇದ್ರು. ಆದರೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಸತ್ಯ ಗೊತ್ತಾಗಿದೆ. ಅದೇನು ಅಂತಂದರೆ, ಶೋಭಿತಾ ಮನೆಯವರಿಗೆ ಇದು ಸೂಸೈಡೋ ಅಥವಾ ಯಾರಾದರೂ ಬಲವಂತವಾಗಿ ಉಸಿರು ನಿಲ್ಲಿಸಿದ್ದಾರೋ ಅನ್ನೋ ಅನುಮಾನ ಇತ್ತು. ಆ ಅನುಮಾನದ ಅಡಿಯಲ್ಲೇ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಆಕೆಯನ್ನು ಯಾರಾದರೂ ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಉಸಿರು ನಿಲ್ಲಿಸಿರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲೇ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ಶಾಕಿಂಗ್ ಸತ್ಯ ಗೊತ್ತಾಗಿದೆ. ಶೋಭಿತಾ ಅವರನ್ನು ಯಾರು ಬೇಕು ಅಂತ ಬಲವಂತವಾಗಿ ಹಿಂಸೆ ಮಾಡಿಯೋ ಇನ್ನೇನೋ ಆಗಿಯೋ ಅವರು ಸಾವನ್ನಪ್ಪಿಲ್ಲ. ಆಕೆ ಬಯಸಿದಂತೆಯೇ ಆಕೆಗೆ ತನ್ನ ಪ್ರಾಣವನ್ನು ನಿಲ್ಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಮೈ ಮೇಲೆ ಒಂದೇ ಒಂದು ಚುಕ್ಕಿಯೂ ಇಲ್ಲ, ಯಾವುದೇ ರೀತಿಯಾದಂಥ ಏಟೂ ಕೂಡ ಇಲ್ಲ, ಯಾವುದೇ ಗಾಯದ ಕಲೆಯೂ ಇಲ್ಲ. ಉಸಿರುಗಟ್ಟಿಗೆ ಆಕೆ ಸಾವನ್ನಪ್ಪಿರುವುದು ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಅವರ ಫ್ಯಾಮಿಲಿಯವರಿಗೆ ಚಿಕ್ಕದಾಗಿ ಒಂದು ಆಸೆ ಇತ್ತು. ಒಂದು, ಶೋಭಿತಾ ಅವರು ಪ್ರೆಗ್ನೆಂಟ್ ಆಗಿದ್ರೇನೋ, ಅಟ್ಲೀಸ್ಟ್ ಆ ಒಂದು ಗುಡ್ ನ್ಯೂಸ್ ಇತ್ತೇನೋ ಅನ್ನೋದೊಂದು ನಿರೀಕ್ಷೆ ಇತ್ತು. ಅದರ ಜೊತೆಗೆ ಆಕೆಯನ್ನು ಬೇರೆ ಯಾರಾದರೂ ಏನಾದರೂ ಮಾಡಿರಬಹುದೇನೋ ಅನ್ನುವ ಅನುಮಾನವೂ ಇತ್ತು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಅವೆರಡು ಸತ್ಯಕ್ಕೂ ಉತ್ತರ ಸಿಕ್ಕಿದೆ. ಆ ಥರದ್ದು ಏನೂ ಇರಲಿಲ್ಲ ಅನ್ನೋದು ಕಂಡು ಬಂದಿದೆ. ಇದರ ಬೆನ್ನಲ್ಲೇ ಮತ್ತೊಂದಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ಹೌದು, ಇತ್ತೀಚೆಗೆ ತಾನೇ ತನ್ನ ಸಿನಿಮಾ ಇಂಡಸ್ಟ್ರಿಯ, ಸೀರಿಯಲ್ ಇಂಡಸ್ಟ್ರಿಯ ಒಂದಷ್ಟು ಸ್ನೇಹಿತರೊಂದಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದಂಥ ಶೋಭಿತಾ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರಲಿಲ್ವಂತೆ. ಆದರೆ ಮೆಸೇಜ್ ಮಾಡಿದವ್ರಿಗೆ ನಾನು ವಾಪಸ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ, ಬರಬೇಕು ಅನ್ನುವಂಥ ಮಹದಾಸೆ ಇದೆ ಅನ್ನೋದನ್ನು ಹೇಳ್ಕೊಂಡಿದ್ರಂತೆ. ಹೈದರಾಬಾದ್ನಲ್ಲಿಗೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿನ ತೆಲುಗು ಸೀರಿಯಲ್ನನ್ನೇ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ರಂತೆ. ಮತ್ತು ಇತ್ತೀಚೆಗೆ ಒಂದಷ್ಟು ಫೋಟೋಶೂಟನ್ನು ಮಾಡಿಸಿದ್ದು ಪ್ರೊಫೈಲನ್ನು ಕೂಡ ನಿರ್ದೇಶಕರಿಗೆ ಕಳಿಸಿದ್ರಂತೆ. ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ನಾನು ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವುದೇ ಅವಕಾಶಗಳು
ಒಡವೆಗಳಿದ್ರೂ ಕೂಡ ಕೊಡಿ ಅಂತ ಹೇಳಿ ಫೋಟೋಸ್ಗಳನ್ನು ಕಳಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಮದುವೆ ಆದ 1 ವರ್ಷದಿಂದಲೂ ಕೂಡ ಯಾವುದೇ ಸಿನಿಮಾ ಮತ್ತು ಸೀರಿಯಲನ್ನು ಮಾಡೋದಕ್ಕೆ ಅವರ ಗಂಡನ ಮನೆಯವರು ಒಪ್ಕೊಂಡಿರಲಿಲ್ಲ. ಮದುವೆ ಆದ ನಂತರ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದಾದಮೇಲೆ ಇದ್ಯಾವುದು ಬೇಡ, ಮನೆಯಲ್ಲಿ ಆರಾಮಾಗಿ ಇರು, ಯಾಕಿದೆಲ್ಲ ಬೇಕು ಅಂತ ಕೇಳಿದ್ರಂತೆ. ಆದರೆ ಕೆರಿಯರ್ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಕೆ ಮಹದಾಸೆಯನ್ನು ಇಟ್ಕೊಂಡಿದ್ರಿಂದ ಈತ ಮನೆಯಲ್ಲಿ ಯಾರನ್ನೂ ಒಪ್ಪಿಸಿಕೊಳ್ಳೋದಕ್ಕೂ ಕೂಡ ಆಗಿರಲಿಲ್ವಂತೆ. ಆದರೆ ಮನೆಯಲ್ಲಿ ಮಕ್ಕಳು ಮಾಡ್ಕೊಳ್ಳಿ ಅನ್ನುವಂತಹ ಮಾತು ಹೆಚ್ಚಾಗ್ತಿದ್ದಂಥ ಬೆನ್ನಲ್ಲೇ ಈಕೆಗೂ ಕೆರಿಯರ್ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಉತ್ಸುಕತೆ ಇದ್ದಿದ್ದರಿಂದ ಆಗಾಗ ಭಿನ್ನಾಭಿಪ್ರಾಯ ಅನ್ನೋದು ಗಂಡ ಹೆಂಡತಿ ಮಧ್ಯ ಮತ್ತು ಫ್ಯಾಮಿಲಿ ಮಧ್ಯ ಬರ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಆದರೆ ಕೆರಿಯರ್ ಹೀಗಾಯ್ತಲ್ಲ ಅನ್ನುವಂಥ ವಿಚಾರಕ್ಕೆ ಮಾನಸಿಕವಾಗಿಯೂ ಖಿನ್ನತೆಗೆ ಜಾರಿದ್ರು ಅನ್ನೋದನ್ನು ಹೇಳ್ಕೊಳ್ಳಲಾಗ್ತಾ ಇದೆ. ಈಕೆ ಜೀವನದಲ್ಲಿ ಎಲ್ಲವೂ ಕೂಡ ಇತ್ತು, ಸುಖ ಇತ್ತು, ಶಾಂತಿ ಇತ್ತು, ನೆಮ್ಮದಿ ಇತ್ತು, ಹಣ ಇತ್ತು, ಪ್ರತಿಯೊಂದು ಇತ್ತು. ಆದರೆ ವೃತ್ತಿ ಜೀವನದ ಬಗ್ಗೆ ಅತಿಯಾದಂಥ ಕನಸು ಕಂಡಿದ್ರಿಂದಲೇ ಇದೆಲ್ಲವೂ ಸಮಸ್ಯೆ ಆಯಿತು. ಆ ಕಾರಣಕ್ಕೆ ಈ ಥರದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅನ್ನುವಂಥದ್ದನ್ನು ಕೆಲವರು ಮಾತನಾಡ್ಕೊಳ್ತಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೊಂದು ವಿಚಾರ ಗೊತ್ತಾಗಿದ್ದು ಇವರ ಸ್ನೇಹಿತರು ಹೇಳ್ಕೊಂಡಿದ್ದಾರೆ. ಮದುವೆ ಆದ ನಂತರ ಯುಎಸ್ಗೆ ಹೋಗಿ ಸೆಟಲ್ ಆಗ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ರಂತೆ. ಆದರೆ ಕೋವಿಡ್ ಬಂದ ಕಾರಣಕ್ಕೆ ಯುಎಸ್ಗೂ ಹೋಗಿ ಸೆಟಲ್ಡ್ ಆಗಿಲ್ಲ. ವಾಪಸ್ ಹೈದರಾಬಾದ್ಗೆ ಬರಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹೈದರಾಬಾದ್ಗೆ ಬಂದ ಮೇಲೆ ಇನ್ಮೇಲಾದರೂ ನನ್ನ ಕನಸು ನನಸಾಗತ್ತೆ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದವರಿಗೆ ಹೈದರಾಬಾದ್ನಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟವೂ ಆಗಿದೆ. ಮೇ ಬಿ ವೃತ್ತಿ ಜೀವನದಲ್ಲಿ ಆದಂಥ ಬದಲಾವಣೆಯಿಂದಲೇ ಈ ಥರದೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅನ್ನೋದನ್ನು ಈಗ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಮೃತದೇಹ ಬೆಂಗಳೂರಿಗೆ ಬರಲಿದ್ದು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲವ ಕಾರ್ಯವನ್ನು ಮುಗಿಸೋದಕ್ಕೆ ಅಂತ ಅವರ ಪೋಷಕರು, ಅವರ ಫ್ಯಾಮಿಲಿಯವರು ಪ್ಲಾನ್ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ದುರಂತ.